ಮಹಾಜನಗಳೇ, ಮಾತೆಯರೇ, ಶರಣ ಬಂಧುಗಳೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಅಥಣಿ ತಾಲೂಕಿನ ಸಪ್ತಸಾಗರದಲ್ಲಿ ಶಿವಬಸವ ಗುರುಮಂದಿರದ ಲೋಕಾರ್ಪಣೆಯನ್ನ ನೆಪವಾಗಿಟ್ಟುಕೊಂಡು ನಾವೆಲ್ಲರೂ ಇಲ್ಲಿ ಸೇರಿದೆ. ಪರಮ ಪೂಜ್ಯರಾಗಿರುವಂತಹ ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಹೆಸರಾಂತ ಪರಮ ತಪಸ್ವಿಗಳಲ್ಲಿ ಒಬ್ಬರು. ಅವರು ಶ್ರೇಷ್ಠ ಶಿವಯೋಗ ಸಾಧಕರು. ಈಗಾಗಲೇ ಪೂಜ್ಯರಾಗಿರುವಂಥ ಹುಬ್ಬಳ್ಳಿಯ ಜಗದ್ಗುರು ಮಹಾಸನ್ನಿಧಿಯವರು ಶಿವಯೋಗದ ಮಹತ್ತೆಯನ್ನು ಕುರಿತು ತಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಯೋಗ ಅಂದರೆ ಕೂಡಿಸುವುದು, ಎರಡು ವಸ್ತುಗಳ ಒಂದು ಸಮ್ಮಿಲನ, ಅದು ಯೋಗ ಅನಿಸ್ಕೊಳ್ತಾರೆ. ಶಿವಯೋಗ ಅಂದ್ರೆ ಏನು? ಶಿವನ ಜೊತೆಗೆ ಕೂಡೋದು, ಅದು ಶಿವಯೋಗ. ಪೂಜ್ಯರಾಗಿರುವಂತಹ ಶಿವಬಸವ ಮಹಾಸ್ವಾಮಿಗಳವರು ಅಂಥ ಶಿವಯೋಗವನ್ನ ಸಾಧಿಸಿದರು. ಶಿವನ ಜೊತೆಗೆ ಯೋಗವನ್ನ ಸಾಧಿಸಿದರವರು. ಹಾಗಾಗಿ ಸಾಕ್ಷಾತ್ ಶಿವಸ್ವರೂಪಿಗಳೇ ಆಗಿದ್ದರು. ನಮ್ಮ ಬಾಲಲೀಲಾ ಮಹಾಂತ ಶಿವಗಳವರು ಹೇಳ್ತಾರೆ, ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳವಗೆ ತ್ರಿನಗಾಂಬವು ಅಂತ. ಶಿವಯೋಗಿ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಪೂಜ್ಯರಾಗಿರುವಂಥ ಶಿವಬಸವ ಮಹಾಸ್ವಾಮಿಗಳವರು ಶಿವನ ಜೊತೆಗೆ ಯೋಗವನ್ನ ಸಾಧಿಸಿ ಶಿವಯೋಗಿಯಾಗಿದ್ದರು. ಸಾಕ್ಷಾತ್ ಶಿವಸ್ವರೂಪಿಗಳೇ ಆಗಿದ್ದರು. ಶಿವ ಅಂದರೆ ಸರ್ವಜ್ಞ, ಎಲ್ಲವನ್ನ ತಿಳಿದಿರುವಂಥವರಿಗೆ ನಾವು ಸರ್ವಜ್ಞ ಅಂತೀವಿ. ಈ ಜಗತ್ತಿನಲ್ಲಿ ಎಲ್ಲವನ್ನ ತಿಳಿದಿರುವಂಥವ್ರು ಯಾರು? ಶಿವ. ಶಿವ ಒಬ್ಬನೇ ಎಲ್ಲವನ್ನ ತಿಳಿದಿರುವಂಥವ್ರು. ಶಿವಬಸವ ಶಿವಯೋಗಿಗಳವರಿಗೆ ಎಲ್ಲ ಜ್ಞಾನ ಇತ್ತು. ಅವರು ಸಾಕ್ಷಾತ್ ಶಿವಸ್ವರೂಪಿಗಳಾಗಿರೋದ್ರಿಂದ ಶಿವಜ್ಞಾನವನ್ನು ಹೊಂದಿದ್ದರು, ಸರ್ವಜ್ಞರೆನಿಸಿದ್ದರು. ಅವ್ರಿಗೆಲ್ಲವೂ ಗೊತ್ತಾಗ್ತಿತ್ತು. ಅವ್ರು ಎಲ್ಲೇ ಇದ್ದರೂ ಕೂಡ ಜಗತ್ತಿನಲ್ಲಿ ಏನು ನಡೆದಿದೆ ಅನ್ನೋದನ್ನು ಅವರು ಇದ್ದಲ್ಲೇನೆ ತಿಳ್ಕೊಳ್ತಿದ್ರು. ಅಂಥ ಒಂದು ವಿಶೇಷವಾಗಿರುವಂಥ ಜ್ಞಾನವನ್ನು ಶಿವಯೋಗದಿಂದ ಶಿವಬಸವ ಮಹಾಸ್ವಾಮಿಗಳವರು ಸಂಪಾದಿಸಿದರು. ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ, ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಮಹಾಶಿವಯೋಗಿಗಳಾಗಿರುವಂಥ ಶಿವಬಸವ ಮಹಾಸ್ವಾಮಿಗಳವರು ಶಿವಯೋಗ ಮಂದಿರದಲ್ಲಿ ಲಿಂಗಾನುಷ್ಠಾನದಲ್ಲಿ ತಲ್ಲೀನರಾಗಿದ್ದರು. ನೀವು ಯಾರಾದರೂ ಶಿವಯೋಗ ಮಂದಿರಕ್ಕೆ ಹೋಗಿದ್ರ? ಶಿವಯೋಗ ಮಂದಿರ ಅಂದರೆ ಬದಾಮಿ ತಾಲೂಕಿನಲ್ಲಿ ಮಲಪ್ರಭಾ ನದಿ ದಂಡೆ ಮೇಲಿರುವಂಥ ಒಂದು ಪವಿತ್ರವಾಗಿರುವಂಥ ಒಂದು ಸ್ಥಳ. ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರು ಒಟ್ಟು ಸಾಧಕರಿಗೆ ತರಬೇತಿಯನ್ನು ನೀಡುವುದಕ್ಕಾಗಿ ಸ್ಥಾಪಿಸಿರುವಂಥ ಒಂದು ವಿಶೇಷವಾಗಿರುವಂಥ ಧಾರ್ಮಿಕ ತರಬೇತಿ ಕೇಂದ್ರ. ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದ ಮೇಲೆ ಅನೇಕ ವರ್ಷಗಳವರೆಗೆ ಶಿವಯೋಗ ಮಂದಿರ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿರುವಂಥವರು ಶಿವಬಸವ ಮಹಾಸ್ವಾಮಿಗಳು. ಈಗ ಆ ಒಂದು ಶಿವಯೋಗ ಮಂದಿರದ ಉಸ್ತುವಾರಿಯನ್ನ ಅದೇ ಮಠದ ಪೀಠಾಧಿಪತಿಗಳಾಗಿರುವಂಥ, ಅದೇ ಮಠದ ಇಂದಿನ ಪೀಠಾಧಿಪತಿಗಳಾಗಿರುವಂಥ ಸದಾಶಿವ ಮಹಾಸ್ವಾಮಿಗಳವರು ಇವತ್ತು ನೋಡ್ತಾ ಇದ್ದಾರೆ, ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಇದೊಂದು ಯೋಗಾಯೋಗ ಅಂತ ನಾವು ಕರಿತೀವಿ. ಅಂಥ ಶಿವಯೋಗ ಮಂದಿರದಲ್ಲಿ ಪೂಜ್ಯರಾಗಿರುವಂಥ ಶಿವಬಸವ ಶಿವಯೋಗಿಗಳು ಲಿಂಗಾನುಷ್ಠಾನದಲ್ಲಿದ್ದರು. ನೀವು ಯಾರಾದರೂ ಶಿವಯೋಗ ಮಂದಿರಕ್ಕೆ ಹೋದ್ರೆ ಅಲ್ಲಿ ಗುಡ್ಡದ ವಾರಿಯಲ್ಲಿ ಒಂದು ಕೊಳ್ಳ ಇದೆ. ಆ ಕೊಳ್ಳವನ್ನು ಇವತ್ತಿಗೂ ಕೂಡ ಶಿವಬಸವ ಕೊಳ್ಳ ಅಂತಲೇ ಕರೀತಾರೆ. ಶಿವಬಸವ ಮಹಾಸ್ವಾಮಿಗಳವರು ಆ ಕೊಳ್ಳದಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡು ಶಿವಯೋಗ ಸಾಧನೆಯಲ್ಲಿ ನಿರತರಾಗಿದ್ದರು. ಅದಕ್ಕೆ ಆ ಕೊಳ್ಳದ ಹೆಸರು ಇವತ್ತಿಗೂ ಕೂಡ ಶಿವಬಸವ ಕೊಳ್ಳ ಅಂತಿದೆ. ಅಲ್ಲಿ ಅವರು ಲಿಂಗಾನುಷ್ಠಾನದಲ್ಲಿ ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ, ಶಿವಯೋಗ ಸಾಧನೆಯಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ದೂರದ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳವರು ಲಿಂಗೈಕ್ಯರಾಗ್ತಾರೆ. ಅವರು ಒಂದು ಗುಡ್ಡದ ಕೊಳ್ಳದಲ್ಲಿ ಲಿಂಗಾನುಷ್ಠಾನದಲ್ಲಿ ನಿರತರಾಗಿದ್ದಾರೆ.
ಬಹುಶಃ ಈಗಿನ ಹಂಗೆ ಮೊಬೈಲು ಫೋನು ಏನು ಇರದಂಥ ಕಾಲ ಅದು. ಅಂಥ ಕಾಲದಲ್ಲಿ ಅತನಿ ಶಿವಗಳು ಲಿಂಗೈಕ್ಯರಾದದ್ದು ಮೊಟ್ಟ ಮೊದಲಿಗೆ ತಿಳಿದಿರುವಂಥದ್ದು ಶಿವಬಸವ ಶಿವಯೋಗಿಗಳಿಗೆ ನೆನಪಿನಾಗ ಇಟ್ಕೊಳ್ಳಿ. ಅಲ್ರಿ ಅಜ್ಜಾರ, ಈಗ ನಂಗೆ ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ, ಕಾರ್ ಇರಲಿಲ್ಲ, ಬಸ್ ಇರಲಿಲ್ಲ, ಅವರ ಶಿವ ಮಂದಿರ ಹತ್ರ ಒಂದು ಗುಡ್ಡದ ಕೊಳದಾಗ ಲಿಂಗ ಪೂಜೆ ಮಾಡ್ಕೊತ ಕೂತ್ಕೊಂಡಿದ್ರು ಅಂತ ಹೇಳ್ತೀರಿ. ಇಲ್ಲಿ ಇಷ್ಟು ದೂರದ ಅತನಿಯಲ್ಲಿ ಲಿಂಗೈಕ್ಯರಾದರು ಅತನಿ ಶಿವಗಳು ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಯ್ತದೆ ಅಂತ ನೀವು ಕೇಳಬಹುದು. ಅವರು ಲಿಂಗ ಪೂಜೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಎದುರಿಗೆ ಇರುವಂಥ ವಿಭೂತಿಯನ್ನು ಧರಿಸಿಕೊಳ್ಳುವಂಥ ವಿಭೂತಿ ಗಟ್ಟಿ ಏನಿದೆಯಲ್ಲ ಅದು 2 ಭಾಗ ಆಗಿಬಿಟ್ಟಿತ್ತು. ಆ 2 ಭಾಗ ಆದ ತಕ್ಷಣ ಅವರು ಲಿಂಗದಲ್ಲಿ ನೋಡ್ಕೊಂಡ್ರು. ಅತನಿ ಶಿವಗಳು ಲಿಂಗೈಕ್ಯರಾಗಿರೋದು ಲಿಂಗದಲ್ಲಿ ಅವರಿಗೆ ಗೊತ್ತಾಯ್ತು. ಯಾವುದನ್ನು ಇವತ್ತು ನೀವು ಮೊಬೈಲ್ ನೋಡ್ತೀರಿ, ಲಿಂಗ ಪೂಜಾ ನಿರತರಾಗಿರುವಂಥ ಶಿವಬಸವ ಶಿವಯೋಗಿಗಳವರು ಲಿಂಗದಲ್ಲಿನ ಅದನ್ನು ಕಂಡು ಲಿಂಗ ಪೂಜೆಯನ್ನು ಮುಕ್ತಾಯಗೊಳಿಸಿ ಶಿವಯೋಗ ಸಾಧಕರನ್ನು ತಮ್ಮ ಜೊತೆ ಕರ್ಕೊಂಡು ಅಥಣಿಗೆ ಬಂದು ಅಥಣಿ ಶಿವಯೋಗಿಗಳವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದರು ಅನ್ನೋದನ್ನು ಇತಿಹಾಸದಲ್ಲಿ ನಾವೆಲ್ಲ ನೋಡ್ತೀವಿ. ಅಂಥ ಒಂದು ಅದ್ಭುತವಾಗಿರುವಂಥ ಜ್ಞಾನವನ್ನು ಶಿವಬಸವ ಮಹಾಸ್ವಾಮಿಗಳವರು ಸಂಪಾದನೆ ಮಾಡಿದರು. ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರಿಗೆ ಶಿವಬಸವ ಶಿವಯೋಗಿಗಳೆಂದರೆ ಬಹಳ ಪ್ರೀತಿ. ಅವರು ಹಾನಗಲ್ಲು ಕುಮಾರಸ್ವಾಮಿಗಳವರು ಅಂಥ ದೊಡ್ಡ ಸಂಸ್ಥೆ ಶಿವಯೋಗ ಮಂದಿರವನ್ನು ಸಂಸ್ಥಾಪನೆ ಮಾಡಿದರೂ ಕೂಡ ಅದರ ಅಧ್ಯಕ್ಷರು ತಾವು ಆಗಲಿಲ್ಲ. ಅವರು ಯಾರನ್ನ ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂದ್ರೆ ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಶಿವಯೋಗಿಗಳನ್ನೇ ಶಿವಯೋಗ ಮಂದಿರದ ಅಧ್ಯಕ್ಷರನ್ನಾಗಿ ಮಾಡಿದರು. ಇಂಥ ಪರಮ ತಪಸ್ವಿಗಳು ಈ ಸಂಸ್ಥೆ ಅಧ್ಯಕ್ಷರಾಗಿದ್ದರೆ ಈ ಸಂಸ್ಥೆ ಬಹಳ ಚೆನ್ನಾಗಿ ನಡೀತದೆ ಅನ್ನುವಂಥ ಒಂದು ಭಾವನೆಯಿಂದ ಆ ಸ್ಥಾನವನ್ನು ಅವ್ರಿಗೆ ಕೊಟ್ಟಿದ್ರು. ನೋಡಿ, ಶಿವಬಸವ ಶಿವಯೋಗಿಗಳವರು ಸಾಮಾನ್ಯ ವ್ಯಕ್ತಿಗಳಾಗಿರಲಿಲ್ಲ. ಅದಕ್ಕೆ ನಾವೆಲ್ಲ ಅನೇಕ ಸಂದರ್ಭಗಳಲ್ಲಿ ಏನು ಹೇಳ್ತೀವಿ ಅಂದ್ರೆ ಸಪ್ತಸಾಗರ ಗ್ರಾಮ ಏನಿದೆ ಅದು ಪುಣ್ಯದ ಭೂಮಿ, ಅದು ಪವಿತ್ರ ಭೂಮಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬಹಳ ಘಂಟಾಘೋಷವಾಗಿ ಹೇಳ್ತೀವಿ. ಯಾಕಂದ್ರೆ ಇಂಥ ಒಬ್ಬ ಮಹಾಪುರುಷನಿಗೆ ಜನ್ಮ ಕೊಟ್ಟಿರುವಂಥ ಸ್ಥಳ ಯಾವುದು ಅಂದರೆ ಅದು ಸಪ್ತಸಾಗರ ಅಂತ ಒಂದು ಅದ್ಭುತವಾಗಿರುವಂಥ ಗ್ರಾಮ ಇದೆ. ಮೈಲಾರ ಬಸವಲಿಂಗ ಶಿವಗಳವರು ಹೇಳ್ತಾರೆ, ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸೊಲಭ ಶ್ರೀ ಗುರುವೇ ಕೃಪೆಯಾಗುವಂತ. ಒಬ್ಬ ಮಹಾಪುರುಷ ಎಲ್ಲಿ ತನ್ನ ಪಾದ ಸ್ಪರ್ಶವನ್ನು ಮಾಡ್ತಾನೆ ಆ ಭೂಮಿ ಪವಿತ್ರವಾಗಿರುವಂತಹ ಕ್ಷೇತ್ರ ಆಗ್ತದೆ. ಯಾವ ಜಲವನ್ನ ಮಹಾಪುರುಷ ಸ್ಪರ್ಶ ಮಾಡ್ತಾನೆ ಆ ಜಲ ಪವಿತ್ರ ತೀರ್ಥ ಆಗ್ತದೆ ಅಂತ ಹೇಳ್ತಾರೆ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಶಿವಬಸವ ಶಿವಯೋಗಿಗಳವರು ಹುಟ್ಟಿರುವ ಕಾರಣ, ಇಲ್ಲಿ ನಡೆದಾಡಿರುವ ಕಾರಣ ಈ ಭೂಮಿ ಒಂದು ಪವಿತ್ರವಾಗಿರುವಂಥ ಸುಕ್ಷೇತ್ರ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಒಪ್ಪಿಕೊಳ್ಬೇಕು. ಇಂಥ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರದಲ್ಲಿ ಇವತ್ತು ನಾವು ಶಿವಬಸವ ಮಹಾಸ್ವಾಮಿಗಳವರ ಹೆಸರಿನಲ್ಲಿ ಒಂದು ಗುರುಮಂದಿರವನ್ನು ನಿರ್ಮಿಸಿ ನೋಡ್ರಿ ಎಷ್ಟು ಅದ್ಭುತ. ಅವರ ಆ ಒಂದು ಪರಿವಾರದವರು ಅಷ್ಟು ಭೂಮಿಯನ್ನ ಸಮಾಜಕ್ಕೆ ಧಾರೆ ಎರೆದು ಅಲ್ಲೊಂದು ಗುರುಮಂದಿರ ನಿರ್ಮಾಣ ಆಗೋದಕ್ಕೆ ಕಾರಣೀಭೂತರಾಗಿರುವಂತಹದ್ದು. ಯಾಕಂದ್ರೆ ಸದಾಶಿವ ಸ್ವಾಮಿಗಳವರ ಒಂದು ಪ್ರಯತ್ನ ಕಾರಣವಾಗಿ ಶಿವಬಸವ ಶಿವಯೋಗಿಗಳವರ ಜನ್ಮಸ್ಥಳದಲ್ಲಿ ಇಂಥದ್ದೊಂದು ಗುರುಮಂದಿರ ನಿರ್ಮಾಣಗೊಂಡಿರೋದು ಒಂದು ಅದ್ಭುತವಾಗಿರುವಂತಹ ಸ್ಮಾರಕ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾವ ಯಾವ ಮಹಾತ್ಮರು ಎಲ್ಲಿ ಎಲ್ಲಿ ಜನ್ಮ ತಾಳಿದ್ರು ಆ ಒಂದು ಜನ್ಮಸ್ಥಳದಲ್ಲಿ ಅವರ ಸ್ಮಾರಕ ಇರಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ. ಆ ಸ್ಮಾರಕ ಇದ್ದರೆ ಅದು ಜನರಿಗೆ ಪ್ರೇರಣೆಯನ್ನ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಸ್ಮಾರಕವಾಗಿರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಶಿವಬಸವ ಶಿವಯೋಗಿಗಳವರು ನಿಜವಾಗಿಯೂ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ನಮ್ಮ ಶರಣರು ಹೇಳ್ತಾರೆ ಒಂದು ವಚನದಲ್ಲಿ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು ನೋಡಯ್ಯ ಅಂತ. ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಹರು ನೋಡಯ್ಯ ಅಂತ. ನೋಡಿ, ಮಹಾತ್ಮರು, ಪುಣ್ಯ ಪುರುಷರು, ತಪಸ್ವಿಗಳು ನಮ್ಮ ನಿಮ್ಮಂಗೆ ಸಾಮಾನ್ಯವಾಗಿ ಬರುವುದಲ್ಲ. ಅವರು ಸಾಮಾನ್ಯವಾಗಿ ಜೀವನನೂ ಸಾಗಿಸೋದಲ್ಲ, ಸಾಮಾನ್ಯವಾಗಿ ಹೋಗೋದಲ್ಲ. ಅವರು ವಿಶೇಷವಾಗಿ ಬರ್ತಾರೆ. ಅವರು ಪುಣ್ಯದ ಪುಂಜವಾಗಿ ಈ ಭೂಮಿಗೆ ಬಂದರು. ಶಿವಬಸವ ಶಿವಯೋಗಿಗಳವರು ಶಿವನ ಅವತಾರವಾಗಿ ಸಪ್ತಸಾಗರದಲ್ಲಿ ಅವರು ಪುಣ್ಯ
ಪುಣ್ಯದ ಪುಂಜವಾಗಿ ಜನ್ಮ ತಳೆದರು ಅನ್ನೋದನ್ನು ನೆನಪಿಸ್ಕೊಳ್ಬೇಕು. ಅದರ ಜೊತೆಗೆ ಜ್ಞಾನದಂತೆ ಇಬ್ಬರು ಈ ಲೋಕದಲ್ಲಿ ಅವರು ಹೇಗಿದ್ರು, ಜ್ಞಾನದ ನಿಧಿಯಾಗಿ ಜಗತ್ತಿನ ಜನರಿಗೆಲ್ಲ ಜ್ಞಾನವನ್ನು ಹಂಚುವಂಥ, ಜಗತ್ತಿನ ಜನರ ಅಜ್ಞಾನ ದಾರಿದ್ರ್ಯವನ್ನು ದೂರ ಮಾಡುವಂಥ ಮಹಾನ್ ವ್ಯಕ್ತಿಯಾಗಿ ಅವರು ಬದುಕಿದರು. ಹೋಗುವಾಗ ಲಿಂಗ ಪೂಜೆಯನ್ನು ಮಾಡ್ತಾ ಲಿಂಗದಲ್ಲಿ ಲೀನವಾಗಿ ಹೋದರು. ಇಂಥ ಒಂದು ವಿಶೇಷವಾಗಿರುವಂಥ ಒಂದು ಸ್ಥಾನವನ್ನು ಇವತ್ತು ಪಡೆದಿರುವಂತಹ ಶಿವಬಸವ ಶಿವಯೋಗಿಗಳವರನ್ನು ನಾವು ಇವತ್ತು ನೆನಪಿಸಿಕೊಳ್ಬೇಕು. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮರಹಿತರು, ಭವವಿರಹಿತರು, ಕೂಡಲ ಸಂಗಮ ದೇವ ನಿಮ್ಮ ಶರಣರು ಅಂತ ಹೇಳ್ತಾರೆ. ಶಿವಬಸವ ಶಿವಯೋಗಿಗಳವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿಗಳನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಉಪಮಿಸಬಾರದ ಉಪಮಾತೀತರು, ಕಾಲ ಕರ್ಮರಹಿತರು, ಕಾಲನನ್ನ ಗೆದ್ದವರು. ಯಮ, ಕಾಲ ಅಂದ್ರೆ ಯಮ, ಕಾಲ ಅಂದ್ರೆ ಮೃತ್ಯು, ಕಾಲ ಅಂದ್ರೆ ಮರಣ. ಯಮನನ್ನ ಗೆದ್ದವರು, ಮರಣವನ್ನ ಗೆದ್ದವರು, ಮೃತ್ಯುವನ್ನು ಗೆದ್ದವರು ಯಾರು ಅಂದ್ರೆ ಶಿವಬಸವ ಶಿವಯೋಗಿಗಳು ಅನ್ನೋದನ್ನ ನೆನಪಿಸಬೇಕು. ಭವವಿರಹಿತರು, ಅವರಿಗೆ ಪುನರ್ಜನ್ಮ ಇಲ್ಲ. ಲೋಕದ ಸಾಮಾನ್ಯ ಜನರ ಹಾಗೆ ಹುಟ್ಟು ಸಾವು ಅನ್ನುವಂಥ ಚಕ್ರದಲ್ಲಿ ಬಿದ್ದು ಒದ್ದಾಡೋರಲ್ಲ. ಅವರು ಮಹಾಪುರುಷರು, ಪರಮ ತಪಸ್ಸುಗಳು, ಪುಣ್ಯ ಪುರುಷರು. ಅಂಥ ಒಂದು ಮಹಾತ್ಮರನ್ನ ಇವತ್ತು ನೆನಪಿಸಿಕೊಳ್ಳುವಂಥ ಒಂದು ವಿಶೇಷವಾಗಿರುವಂಥ ಸುದಿನ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ನಮ್ಮ ಪೂಜ್ಯರಾಗಿರುವಂಥ ಸದಾಶಿವ ಸ್ವಾಮಿಗಳವರು ಈ ಸಪ್ತಸಾಗರದಲ್ಲಿ ಅಂಥದ್ದೊಂದು ಮಂದಿರವನ್ನು ನಿರ್ಮಿಸಿ ಶಿವಬಸವ ಶಿವಯೋಗಿಗಳವರು ಈ ಗ್ರಾಮದಲ್ಲಿ ಜನ್ಮ ತಳೆದಿದ್ದರು ಅನ್ನೋದನ್ನು ಚಿರಕಾಲ ನೆನಪಿಸುವಂತೆ ಮಾಡಿರುವಂಥದ್ದು ಬಹುಶಃ ನಮಗೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕಾರಣಕ್ಕಾಗಿ ಸಪ್ತಸಾಗರದ ಜನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ನಮ್ಮ ಪೂಜ್ಯರಾಗಿರುವಂಥ ಸದಾಶಿವ ಸ್ವಾಮಿಗಳವರಿಗೆ ಋಣಿಯಾಗಿರಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಇಂಥ ಪುಣ್ಯ ಪುರುಷರ ಮಹಾತ್ಮರ ಸ್ಮಾರಕವನ್ನು ಉಳಿಸಿಕೊಂಡು ಅವರ ಸಂದೇಶವನ್ನು, ಅವರ ಬದುಕಿನ ಅರ್ಥವನ್ನು ಜಗತ್ತಿಗೆ ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಂಥದ್ದೊಂದು ಭವ್ಯವಾಗಿರುವಂಥ ಮಂದಿರವನ್ನು ನಿರ್ಮಾಣ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ಇವತ್ತು ವಿಶೇಷವಾಗಿ ಶಿವಯೋಗ ಸಾರ್ವಭೌಮ ಅನ್ನುವಂಥ ಒಂದು ಶಿವಬಸವ ಶಿವಯೋಗಿಗಳವರ ಜೀವನ ಚರಿತ್ರೆ, ಬಹಳ ಚಿಕ್ಕದಾಗಿರುವಂಥ ಒಂದು ಜೀವನ ಚರಿತ್ರೆ ಇಲ್ಲಿ ಲೋಕಾರ್ಪಣೆಗೊಂಡಿದೆ. ನಮ್ಮ ಶಿವಬಸವರಾಜ್ ಬೆಳಗಾವಿ ಅವರು ಈ ಒಂದು ಕೃತಿಯ ಸಂಪಾದಕರು. ಅವರು ಈ ಒಂದು ಕೃತಿಯನ್ನು ಇಲ್ಲಿ ಪ್ರಕಟ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂತಹ ಶಿವಬಸವ ಶಿವಯೋಗಿಗಳವರ ಬದುಕಿನ ಅನೇಕ ಘಟನೆಗಳನ್ನು ತಿಳಿಸಿಕೊಡುವಂಥ ಒಂದು ಸುಂದರವಾಗಿರುವಂಥ ಒಂದು ಪುಸ್ತಕ. ಈ ಪುಸ್ತಕವನ್ನು ಪ್ರತಿಯೊಬ್ಬರೂ ಓದಬೇಕು. ಇದರಲ್ಲಿ ಶಿವಬಸವ ಶಿವಯೋಗಿಗಳವರು ಈ ನಾಡಿಗಾಗಿ, ಈ ನುಡಿಗಾಗಿ ಮಾಡಿರುವಂಥ ಸೇವೆಯನ್ನು ಇವತ್ತು ನಾವು ನೆನಪಿಸಿಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ. ಆ ಒಂದು ಹಿನ್ನೆಲೆಯಲ್ಲಿ ಶಿವಯೋಗ ಸಾರ್ವಭೌಮ ಅನ್ನುವಂಥ ಈ ಒಂದು ಕೃತಿ ಇಲ್ಲಿ ಸಿಕ್ಕರೆ ನೀವು ಅದನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಓದಬೇಕು. ಶಿವಬಸವ ಶಿವಯೋಗಿಗಳವರ ಚರಿತ್ರೆಯನ್ನು ಯಾರು ಓದ್ತೀರಿ ಅವ್ರ ಮನೆಗೆ ಯಾವುದೇ ಸುಖ ಶಾಂತಿ ಯಾವ ಕಾಲಕ್ಕೂ ಕಡಿಮೆ ಆಗೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಯಾಕಂದರೆ ಶಿವಬಸವ ಶಿವಯೋಗಿಗಳು ಶಿವಯೋಗ ಸಾರ್ವಭೌಮರು. ಸಾರ್ವಭೌಮ ನಿಮಗೆಲ್ಲ ರಾಜ್ಕುಮಾರ್ ಅವ್ರ ಹೆಸರು ಗೊತ್ತೈತೆ, ನಟ ಸಾರ್ವಭೌಮ ಅಂದರೆ ಅವರ ಹಾಗೆ ನಟನೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಲ್ಲ. ಆ ನಟನಾ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಸಾರ್ವಭೌಮ ಇರುವಂತೆ ಶಿವಯೋಗ ಸಾಮ್ರಾಜ್ಯದ ಸಾರ್ವಭೌಮ ಯಾರು ಅಂದರೆ ಹುಕ್ಕೇರಿ ಮಠದ ಶಿವಬಸವ ಶಿವಯೋಗಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಆ ಒಂದು ನೆಪದಲ್ಲಿ 4-5 ದಿನಗಳವರೆಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ಅದರ ಜೊತೆಗೆ ನಮ್ಮ ಬಸವರಾಜ್ ಶರಣರು, ಜುಂಜರವಾಡದ ಬಸವರಾಜ್ ಶರಣರು ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಶರಣ ವಿಚಾರ ವಾಹಿನಿಯ ಸಂಚಾಲಕರಾಗಿರುವಂಥ ಆಯಾರ್ ಮಠಪತಿ ಗುರುಗಳು ಕೂಡ ವಚನಗಳನ್ನು ಕುರಿತು, ವಚನಗಳ ಮಹತ್ವವನ್ನು ಕುರಿತು ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ವಚನ ಅಂದರೆ ನಮ್ಮ ಶಿವಶರಣರು ರಚನೆ ಮಾಡಿರುವಂಥ ಸಾಹಿತ್ಯ. ಅದು ಬಹುಶಃ ಅವರು ಸಾಹಿತ್ಯವನ್ನು ರಚನೆ ಮಾಡಬೇಕು ಅಂತ ಬಯಸಿರಲಿಲ್ಲ. ಸಾಹಿತ್ಯಿಕ ಮೌಲ್ಯಗಳು
ವಚನಗಳಲ್ಲಿ ಇರುವುದರಿಂದ ಇವತ್ತು ವಚನ ಸಾಹಿತ್ಯ ಅಂತ ಅದನ್ನು ನಾವು ಗುರುತಿಸ್ತೇವೆ. ವಚನಗಳು ಸಾಹಿತ್ಯವೂ ಹೌದು, ಶಾಸ್ತ್ರ ಹೌದು. ನಮ್ಮೆಲ್ಲರ ಬದುಕಿಗೆ ಬೆಳಕನ್ನು ಕೊಡುವಂಥ, ನಮ್ಮೆಲ್ಲರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ಶಕ್ತಿ ಅದು ಯಾವುದರಲ್ಲಿದೆ ಅಂದರೆ ಬಸವಾದಿ ಶಿವಶರಣರು ರಚನೆ ಮಾಡಿರುವಂಥ ವಚನಗಳಲ್ಲಿದೆ ಅನ್ನೋದನ್ನ ಯಾರೂ ಮರಿಬಾರದು. ಅದಕ್ಕೆ ನಿಮ್ಮ ಬದುಕು, ನಿಮ್ಮ ಬಾಳೆ ಇದು ಬಹಳ ಸುಂದರವಾಗಿ ಇರಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ಬರೂ ವಚನಗಳನ್ನು ಓದಬೇಕು, ವಚನಗಳನ್ನು ಪಾರಾಯಣ ಮಾಡಬೇಕು, ವಚನಗಳನ್ನು ಮಕ್ಕಳಿಗೆ ಕಲಿಸಿಕೊಡ್ಬೇಕು. ವಚನಗಳನ್ನು ಮಕ್ಕಳಿಗೆ ಕಲಿಸಿಕೊಡುವುದರಿಂದ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟ ಹಾಗಾಗ್ತದೆ. ನಮ್ಮ ಮಕ್ಕಳು ಒಳ್ಳೆಯ ನಾಗರಿಕರಾಗಿ ಬೆಳೆದು ಬರಲಿಕ್ಕೆ ಸಾಧ್ಯವಾಗ್ತದೆ. ಬಾಲ್ಯದಲ್ಲಿ ಮಕ್ಕಳಿಗೆ ಆ ವಚನಗಳನ್ನು ನೀವೆಲ್ಲ ಕಲಿಸಿಕೊಡ್ಬೇಕು. ವಚನಗಳೆಂದರೆ ಸಾಮಾನ್ಯ ಅಲ್ಲ. ಬಸವಾದಿ ಶಿವಶರಣರು ನಡೆದು ನುಡಿದಿರುವಂಥ ಮಾತುಗಳೇ ವಚನಗಳಂತ ಹೇಳ್ತಾರೆ. ಇದು ಸುಮ್ಮನೆ ಸಾಮಾನ್ಯ ವ್ಯಕ್ತಿಗಳು ಬರೆದಿರುವಂಥ ಮಾತುಗಳಲ್ಲ, ಸಾಮಾನ್ಯ ವ್ಯಕ್ತಿಗಳು ಆಡಿರುವಂಥ ಮಾತುಗಳಲ್ಲ. ಬಸವಾದಿ ಶಿವಶರಣರ ಮಾತುಗಳೇ ವಚನಗಳು. ಅವು ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂಥ ಶಕ್ತಿಯನ್ನು ಪಡೆದಿವೆ, ನಮ್ಮ ಬದುಕನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥ ಶಕ್ತಿಯನ್ನು ಪಡೆದಿವೆ ಅನ್ನೋದನ್ನು ಮರಿಬಾರ್ದು. ಒಂದು ವಚನ ಹೇಳಿ ಮುಗಿಸಿಬಿಡ್ತೀನಿ. ಶರಣರ ವಚನ ಅದು ಏನು ಮಾಡ್ತದೆ ಅನ್ನೋದಕ್ಕೆ ಜೇಡರ ದಾಸಿಮಯ್ಯನವರು ಒಂದು ವಚನ ಹೇಳ್ತಾರೆ. ಕಡೆಗೀಲಿಲ್ಲದ ಬಂಡಿ ಪಡೆಗೆಡಹದೆ ಮಾಬುದೆ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾನ ರಾಮನಾಥ. ಹಳ್ಳಿ ಜನರಿಗೆ ತಿಳಿಯುವಂಗೆ ಹೇಳ್ಯಾರ ಅವರು. ಹಳ್ಳಿ ಒಳಗೆ ಬಂಡಿಗಳಿರ್ತಾವ. ನೀವೆಲ್ಲ ರೈತಾಪಿ ಜನ, ಕೃಷಿ ಕಾಯಕ ಮಾಡುವಂಥವ್ರು. ಬಂಡಿ ಬಗ್ಗೆ ನಿಮಗೆಲ್ಲ ಗೊತ್ತು. ಕೆಲವು ಕಡೆ ಚಕ್ಕಡಿ ಅಂತಾರೆ, ಕೆಲವು ಕಡೆ ಬಂಡಿ ಅಂತಾರೆ. ಬಂಡಿಗೆ ಎಷ್ಟು ಗಾಲಿ ಇರ್ತಾವ? 4 2 ಇರ್ತಾವ. ಅವ ನೀವು ಇಲ್ಲೇ ಅದಿರಿ ಇಲ್ಲೊಂದು ಕೇಳಿದೆ ನಾನು. ಬಂಡಿಗೆ 2 ಗಾಲಿ ಇರ್ತಾವ. ಆ 2 ಗಾಲಿ ತುದಿಗೆ ಏನಿರ್ತಾವ? ಕೀಲುಗಳಿರ್ತಾವ. 2 ಕೀಲು ಇರ್ತಾವ. ಬಂಡಿ ಬೇಕಾದಷ್ಟು ಕಿಮ್ಮತ್ತಿಂದ ಇರಲಿ, ಆ ಕಡಿಮೆ ಕಿಮ್ಮತ್ತಿನ ಕೀಲು ಹಾಕಲಿಲ್ಲ ಅಂದ್ರೆ ಬಂಡಿ ಮುಂದೆ ಹೋಗುವುದಿಲ್ಲ. ನೀವು ಕೀಲು ತೆಗೆದು ಗಾಡಿ ಹೊಡೀರಿ, ಎಷ್ಟು ದೂರ ಹೋಗ್ತದೆ ನೋಡೋಣ. 4 ಹೆಜ್ಜೆ ಹೋದ್ಕೊಳ್ಳಿ ಬಿದ್ದು ಬಿಡ್ತದೆ. ಆ ಬಂಡಿ ಬೀಳಲಾರ್ದಂಗೆ ನೋಡ್ಕೊಳ್ಳುವಂಥ ಕೆಲಸ ಯಾವುದು ಮಾಡ್ತದ? ಕೀಲು ಮಾಡ್ತದ. ಹಂಗ ಈ ಶರೀರ ಅನ್ನುವಂಥದ್ದು ಕೂಡ ಒಂದು ಬಂಡಿದು. ಇದು ಖಾಲಿ ಬಂಡಿ ಅಲ್ಲ, ಇದರೊಳಗೆ ಏನೇನೋ ತುಂಬಿಕೊಂಡಿವಿ. ಆಸೆ, ಆಮಿಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ದ್ವೇಷ, ಅಸೂಯೆ ಇಂಥ ಎಲ್ಲವನ್ನ ಒಳಗೆ ತುಂಬಿಕೊಂಡಿರುವಂಥ ಬಂಡಿ ಇದು. ಎಂಥ ಬಂಡಿ? ಲೋಡೆಡ್ ಬಂಡಿ. ಎಲ್ಲ ತುಂಬಿಕೊಂಡೈತಿ. ಈ ಬಂಡಿ ಸರಿಯಾಗಿ ಹೋಗಬೇಕಾಗಿತ್ತು ಅಂದ್ರೆ ಇದಕ್ಕೂ ಕೀಲು ಬೇಕು. ಯಾವ ಕೀಲು? ಶಿವಶರಣರ ವಚನಗಳನ್ನುವಂಥ ಕೀಲನ್ನು ಈ ಬಂಡಿಗೆ ಹಾಕಿದ್ರೆ ಈ ಬಂಡಿ ಸರಿಯಾಗಿ ನಡೀತದೆ. ಅದಕ್ಕೆ ನೀವೆಲ್ಲರೂ ವಚನಗಳನ್ನು ಓದಬೇಕು, ಮಕ್ಕಳಿಗೆ ವಚನಗಳನ್ನು ಕಲಿಸಬೇಕು. ಅಂದಾಗ ನಿಮ್ಮ ಸಂಸಾರದ ಬಂಡಿ ಅದು ಸರಿಯಾಗಿ ನಡೀತದ. ಇರಲಿಲ್ಲ ಅಂದ್ರೆ ಸಂಸಾರದ ಬಂಡಿ ಇಲ್ಲೇ ಬಿದ್ದು ಬಿಡ್ತದ. ಅದಕ್ಕೆ ಇವತ್ತು ನೋಡಿ ನಮ್ಮ ಕಾರ್ಯಕರ್ತರು ಕೂಡ ಎಷ್ಟು ಬುದ್ಧಿವಂತರು ಅಂದ್ರೆ ವಚನ ಚಿಂತನ ಸಂಪದ ಅಂತ ಇವತ್ತಿನ ಗೋಷ್ಠಿಗೆ ಹೆಸರಿಟ್ಟಾರೋ. ಇವತ್ತ ವಚನಗಳನ್ನು ಕುರಿತು ನಾವು ಚಿಂತನೆ ಮಾಡೋದು, ವಚನಗಳ ಮಹತ್ವವನ್ನು ಕುರಿತು ತಿಳ್ಕೊಳ್ಳೋದು, ಅದು ವಚನ ಚಿಂತನ ಸಂಪದ. ಅದಕ್ಕೆ ನೀವೆಲ್ಲರೂ ವಚನಗಳನ್ನು ಓದ್ರಿ. ವಚನಗಳು ಬಹಳ ಬೆಲೆಯುಳ್ಳಂಥ ವಸ್ತುಗಳು. ವಚನಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಏನಾದರೂ ಒಂದು ವಸ್ತು ಇದ್ರೆ ಅದಕ್ಕೆ ನಾವು ಬೆಲೆ ಕಟ್ತೀವಿ. ಒಂದು 10 ತೊಲೆ ಬಂಗಾರ ಇತ್ತಂದ್ರೆ ಅದರ ಬೆಲೆ 10 ಲಕ್ಷ ಅಂತೇಳಿ ಬೆಲೆ ಕಟ್ತೀವಿ. ವಚನಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ವಚನಗಳು ಅಮೂಲ್ಯವಾಗಿರುವಂಥವು. ಅದಕ್ಕೆ ಜೇಡರದಾಸಮ್ಮನವ್ರು ಹೇಳಿದರು, ಅವರು ಕರಿಯನ್ನಿತ್ತಡೆವಲ್ಲೇ, ಶಿರಿಯನ್ನಿತ್ತಡೆವಲ್ಲೇ, ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೇ, ನಿಮ್ಮ ಶರಣರ ಸೂಳುಡೆ ಒಂದು ಅರಗಳಿಗೆ ನಿತ್ತಡೆ, ನಿಮ್ಮ ನಿತ್ಯ ಕಾನ ರಾಮನಾಥ. ನೋಡಿ, ಆನೆ ಬಹಳ ಬೆಲೆಯುಳ್ಳಂಥ ಪ್ರಾಣಿ. ಅದು ಬಹಳ ಕಿಮ್ಮತ್ತು. ಆನೆ ಇದ್ದಾಗೂ ಕಿಮ್ಮತ್ತು, ಆನೆ ಸತ್ತ ಮೇಲೇನು ಕಿಮ್ಮತ್ತಿರ್ತದ. ಅದು ಅದ್ರ ದಂತ ಅಷ್ಟು ಬೆಲೆಯುಳ್ಳದು. ಅಂಥ ಆನೆ ಕೊಟ್ಟರು ನನಗೆ ಬೇಡ ಅಂತಾರ. ಬಂಗಾರ ಬೆಳ್ಳಿ ಸಂಪತ್ತನ್ನು ಕೊಟ್ಟರು ಕೂಡ ಬೇಡ. ಕರಿಯನ್ನಿತ್ತಡೆವಲ್ಲೇ, ಶಿರಿಯನ್ನಿತ್ತಡೆವಲ್ಲೇ, ಸಂಪತ್ತನ್ನು ಕೊಟ್ಟರು ಕೂಡ ನನಗೆ ಬೇಡ. ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೇ,
ಬಹಳ ದೊಡ್ಡ ಸಾಮ್ರಾಜ್ಯವನ್ನೇ ನಿನಗೆ ಕೊಡ್ತೀನಿ ತಗೋಪ್ಪ ಅಂದ್ರು ಕೂಡ ಅಂತ ಸಾಮ್ರಾಜ್ಯದ ಅವಶ್ಯಕತೆ ನನಗಿಲ್ಲ, ಅದು ಬೇಡ ಅಂತ ಹೇಳ್ತಾರೆ. ಹಂಗಾದ್ರೆ ನಿನಗೆ ಏನು ಬೇಕಪ್ಪ ಅಂತ ಕೇಳಿದ್ರೆ ಜೇಡರ ದಾಸನವರು ಹೇಳ್ತಾರೆ, ನನಗೆ ಅತ್ಯಂತ ಅಮೂಲ್ಯವಾಗಿರುವಂತ ಬೆಲೆ ಕಟ್ಟಲಾಗದಂತ ಶರಣರ ವಚನಗಳು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶರಣರ ವಚನಗಳು ಬಹಳ ಅಮೂಲ್ಯವಾಗಿರುವಂಥವು. ನೀವೆಲ್ಲ ಶರಣರ ವಚನಗಳನ್ನು ಓದ್ರಿ, ಮಕ್ಕಳಿಗೆ ವಚನಗಳನ್ನು ಕಲಿಸ್ಕೊಡ್ರಿ. ಬಹಳ ಸರಳವಾಗಿರುವಂಥ ಕನ್ನಡ ಭಾಷೆಯಲ್ಲೇ ರಚನೆ ಆಗಿರುವಂಥ ಸಾಹಿತ್ಯ, ವಚನ ಸಾಹಿತ್ಯ ನೆನಪಿನಾಗ ಇಟ್ಕೊಳ್ರಿ. ಅವೇನು ಸಂಸ್ಕೃತ ಭಾಷೆಯೊಳಗೂ ಇಲ್ಲ, ಇಂಗ್ಲೀಷ್ನಾಗಿಲ್ಲ, ಕನ್ನಡದಲ್ಲೇ ಅದಾವ. ನೀವಾಡುವಂಥ ಮಾತುಗಳಲ್ಲೇ ರಚನೆ ಆಗಿರುವಂಥ ವಚನಗಳನ್ನು ಓದಿದರೆ ನಿಮ್ಮ ಬದುಕಿಗೆ ಬೆಳಕು ಬೀಳ್ತದೆ, ನಿಮ್ಮ ಅಜ್ಞಾನ ದೂರ ಆಗ್ತದೆ, ನಿಮ್ಮ ದಾರಿದ್ರ್ಯ ದೂರ ಆಗ್ತದೆ, ನಿಮ್ಮ ಬಡತನ ದೂರ ಆಗ್ತದೆ, ನಿಮ್ಮಲ್ಲಿ ಸದ್ಗುಣ ಸದಾಚಾರಗಳು ಬರ್ತವೆ, ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ವಚನಗಳನ್ನು ಓದಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ಪೂಜ್ಯರಾಗಿರುವಂಥ ಶೇಗುಣಿ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳವರು, ನಿಮಗೆಲ್ಲ ಪಕ್ಕದವರು, ಅವರು ಅಥಣಿ ತಾಲೂಕಿನವರೇ ನೋಡ್ರಿ. ಅವರು ಇವತ್ತು ಇಂಗ್ಲೀಷ್ನಲ್ಲಿ MA PhD ಮಾಡಿ ಬಸವಾದಿ ಶಿವಶರಣರ ಸಾಹಿತ್ಯವನ್ನು ಆಂಗ್ಲ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಸಾರ ಮಾಡುವಂಥ ಒಂದು ಮಹಾ ಸೇವೆಯನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಸ್ನೇಹಿತರಾಗಿರುವಂಥ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರು ಕೂಡ ಇವತ್ತು ಶಿವಯೋಗ ಮಂದಿರದ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಅಲ್ಲಿರುವಂಥ ಒಟ್ಟು ಸಾಧಕರಿಗೆ ಅನ್ನ ಮತ್ತು ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಶಿವಯೋಗ ಮಂದಿರ ಸಂಸ್ಥೆ ಎಂಥ ಸಂಸ್ಥೆ ಅಂದರೆ, ನಿಮ್ಮ ಊರಿನಲ್ಲೇ ಜನ್ಮ ತಾಳಿರುವಂಥ ಶಿವಬಸವ ಶಿವಯೋಗಿಗಳವರು ಆ ಸಂಸ್ಥೆ ಅಧ್ಯಕ್ಷರಾಗಿ ಬಹಳಷ್ಟು ವರ್ಷಗಳವರೆಗಿದ್ದರು. ಅದು ಶಿವಯೋಗ ಮಂದಿರ ಸಂಸ್ಥೆ ಸಾಮಾನ್ಯವಾಗಿರುವಂಥ ಸಂಸ್ಥೆ ಅಲ್ಲ, ಮಾತನಾಡುವಂಥ ದೇವರನ್ನ ನಿರ್ಮಾಣ ಮಾಡುವಂಥ ಸಂಸ್ಥೆ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಶಿವಯೋಗ ಮಂದಿರ ಸಂಸ್ಥೆ. ಆ ಸಂಸ್ಥೆ ಮೊದಲ ಅಧ್ಯಕ್ಷರು ಯಾರು? ಸಪ್ತಸಾಗರದಲ್ಲಿ ಜನ್ಮ ತಾಳಿರುವಂಥ ಶಿವಬಸವ ಶಿವಯೋಗಿಗಳು. ಅಂಥ ಒಂದು ಸಂಸ್ಥೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಉಪಾಧ್ಯಕ್ಷರಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇಷ್ಟು ಹೊತ್ತಾದರೂ ಕೂಡ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಕೂತ್ಕೊಂಡು ನನ್ನ 4 ಮಾತುಗಳನ್ನು ಕೇಳಿರುವುದಕ್ಕಾಗಿ ತಮಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ಶರಣಾರ್ಥಿ.